ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕುಕಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ, ಅಡುಗೆ ಮಾಡ್ತಾಯಿದ್ದೀನಿ. ಸೊ ಅದರಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ಬನ್ನಿ ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ? ಸೊ ಗೈಸ್, ಇಲ್ಲಿ ರೈಸ್ ಮಾಡಿದ್ದೀನಿ. ಸೊ ಇವಾಗ ಈ ಕುಕ್ಕರಲ್ಲಿ ನಾನು ದಾಲ್ ಇಡ್ತಾಯಿದ್ದೀನಿ. ಏನೋ ಆನ್ ಮಾಡೋಕ್ಕೋದ್ರೆ ಮತ್ತೆ ಓಕೆ. ದಾಲ್ ಬಂದು ಸ್ವಲ್ಪ ಕಮ್ಮಿನೇ ಇಡೋದು, ಬಿಕಾಸ್ ಜಾಸ್ತಿ ತಿನ್ನಲ್ಲ. ಸೊ ಇಷ್ಟು ಇಡ್ತಾ ಇದ್ದೀನಿ ನೋಡಿ. ಇಷ್ಟು ದಾಲ್ಗೆ ನಾನು 1 ಗ್ಲಾಸ್ ನೀರು ಹಾಕ್ತೀನಿ. ಇದರಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಏನೋ ಹಾಕ್ಕೊಳ್ಳಲ್ಲ, ಒಗ್ಗರಣೆ ಸಪ್ರೇಟ್ ಹಾಕ್ತೀನಿ. ಬಿಕಾಸ್ ದಾಲ್ ಫುಲ್ಲು ಮಸ್ತ್ ಬಿಡ್ತೀನಿ ನಾನು. ಸ್ವಲ್ಪ ನೀರು ಹಾಕ್ತೀನಿ. ಬೇಕಿದ್ರೆ ಇದ್ರಲ್ಲಿ ಮೆಣಸಿನ್ಕಾಯಿ ಹಾಕ್ಕೋಬೋದು, ಬಟ್ ನಾನು ಇವಾಗ ಸದ್ಯಕ್ಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಬೇಕಿದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೋದು. ನಾನು ಅದೆಲ್ಲ ಹಾಕೋತಿಲ್ಲ ಇವಾಗ. ಸೊ ಇವಾಗ ಅದನ್ನು ವಿಸಿಲ್ ಬಡುವುದಕ್ಕೆ ಸ್ವಲ್ಪ ನೀರು ಹಾಕ್ಕೊಬಿಡ್ತೀನಿ. ಬೆಂದಿಲ್ಲ ಅಂದರೆ ಆಮೇಲೆ ತಲೆನೋವು. ವಿಸಿಲ್ ಬರೋದಕ್ಕೆ ಇಟ್ಟಿರ್ತೀನಿ. ವಿಸಿಲಲ್ಲಿ ಆ್ಯಕ್ಚುಲಿ ವಿಸಿಲ್ ಕೂಗ್ಸಿದ್ರೇ ಬೆಸ್ಟು, ಬೇಗ ಬಂದೋಗುತ್ತೆ. ವಿಸಿಲ್ ಇಟ್ಟೀನಿ. ಈಗ ಸೈಡಲ್ಲಿ ಬಜ್ಜಿಗೆ ಕಳಿಸ್ತಾ ಇದ್ದೀನಿ. ಇಲ್ಲ ಸಾರಿ, ಪಕೋಡ ಕಲಿಸ್ಬೇಕಿತ್ತು. ನನಗೆ ಕನ್ಫ್ಯೂಷನ್ಗು. ಇದು ಈರುಳ್ಳಿ, 1 ಈರುಳ್ಳಿ ತೊಗೊಂಡಿದ್ದೀನಿ. ಪಾಪ ಜಿರ್ಗು ಸೈಡ್ ಗೊತ್ತು, ಕಾಲ್ಗೆ ಸಿಗ್ಬೇಡ ಪಾಪ, ತುಳಿದ್ಬಿಟ್ರೆ ಆಮೇಲೆ. ಜಿರ್ಕೋ ಸೈಡು. ಈಗ ಪಕೋಡ ಕುಯ್ತಾ ಇದ್ದೀನಿ. ಕಾಣಿಸ್ತಾ ಇದ್ದೀನಾ? ಲೈವ್ ಬನ್ನಿ, ಕಾಣಿಸುತ್ತೆ. ಪಕೋಡಾಗೆ ನೋಡಿ, ಇದು ತಿನ್ ಸ್ಲೈಸಸ್ ಮಾಡ್ಕೋಬೇಕು. ನಮ್ಮಮ್ಮ ಹಿಂಗೆ ಮಾಡೋದು. ಸೊ ಅದರಿಂದ ಅದನ್ನು ಸ್ಲೈಸ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ರೈಸ್ ಕುಕ್ಕರಲ್ಲಿ ರೈಸ್ ಮಾಡ್ತಿದ್ದೆ, ಬಟ್ ಇವಾಗ ಬೇಡ ಅಂತ ಅಂದ್ಕೊಂಡು ಇವತ್ತು ನಾರ್ಮಲ್ ಪಾತ್ರೆಯಲ್ಲೇ ರೈಸ್ ಮಾಡ್ತೀನಿ. ನೋಡಿ ಈ ಥರ ಇದನ್ನು ಉದುರು ಆಹಾ, ಇದನ್ನು ಉದುರು ಮಾಡ್ಕೋಬೇಕು. ಗೈಸ್ ವಿಡಿಯೋ ಹೆಂಗೋ ಬರ್ತಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಸಾರಿ, ಕಲಿತಾ ಇದ್ದೀನಿ, ಬೆಟರ್ ಆಗುತ್ತೀನಿ. ಓಕೆನಾ? ಈ ಥರ ಉದುರು ನೋಡಿ, ಈ ಥರ ಒಂದೊಂದೇ ಸಿಗಬೇಕು ನಿಮಗೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಬೇಕು. ಜಸ್ಟ್ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬರೋದಕ್ಕೋಸ್ಕರ. ಮತ್ತೆ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ, ಉಪ್ಪು ಒಂದು ಸ್ವಲ್ಪ. ಉಪ್ಪು, ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಹಾಕಬೇಕು. ಸ್ವಲ್ಪ ಬಿಡಲಿ. ಎಸ್, ಸ್ವಲ್ಪ ಬಿತ್ತು. ಸೊ ಇವಾಗ ಇಷ್ಟನ್ನು ಕಲಿಸ್ಕೊಳ್ಳೋಣ. ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದಕ್ಕೆ ಸೋಡಾ ಇದ್ದರೆ ಸೋಡಾನ ಹಾಕ್ಕೋಬೋದು ನೀವು, ಕ್ರಿಸ್ಪಿನೆಸ್ ಬರೋದು ಅಷ್ಟೇ. ಈರುಳ್ಳಿನ ನೀರು ಬಿಡೋ ಕಾರಣದಿಂದ ನಾವು
ನೀರು ಜಾಸ್ತಿ ಹಾಕೋಬಾರ್ದು. ಈ ಥರ ಈಗ ಎಣ್ಣೆಲಿ ಬಿಡಬೇಕಾದ್ರೆ ಸುಮ್ಮನೆ ಒಂದೊಂದು ಆನಿಯನ್ ಎತ್ತಿ ಬಿಟ್ಟರೆ ಬೇಕ್ರಿ ಸ್ಟೈಲ್ ಪಕೋಡ ರೆಡಿ. ಎಣ್ಣೆ ಫುಲ್ಲು ಕಾದಿರಬೇಕು, ಕಾದ್ಮೇಲೆ ನಾವು ಇದು ಮಾಡ್ಕೋಬೇಕು. ಸೊ ಇವಾಗ ದಾಲ್ ಬೆಂದಮೇಲೆ ನಾನು ನಿಮಗೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. Bye bye. Love you.